ಆಕಾಶವಾಣಿ ಪಕ್ಷಿ ಪ್ರಪಂಚ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತಪಡಿಸುತ್ತಾರೆ ಶ್ರೀನಿಧಿ ಹೆಬ್ಬಾರ್. ಎಲ್ಲರಿಗೂ ನಮಸ್ಕಾರ. ಪಕ್ಷಿ ಪ್ರಪಂಚ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ರೀನಿಧಿ ಹೆಬ್ಬಾರ್. ಇಂದು ನಮ್ಮ ಮನೆಯ ಅಂಗಳದಲ್ಲಿ ಸದಾ ಚುರುಕಾಗಿ ಚಟುವಟಿಕೆಯಿಂದ ತನ್ನ ಹಿಂದಿನ ಬಾಲವನ್ನು ಅಲ್ಲಾಡಿಸುತ್ತಾ ಯಾವಾಗಲೂ ಚುರುಕಾಗಿ ಓಡಾಡ್ತಿರುವಂತಹ ಒಂದು ವಿಶೇಷವಾದ ಪಕ್ಷಿಯ ಬಗ್ಗೆ ತಿಳ್ಕೊಳ್ಳೋಣ. ಆ ಪಕ್ಷಿಯ ಹೆಸರು ಕೇಳಿದಾಗ ನಿಮಗೂ ತಮಾಷೆ ಅನ್ನಿಸ್ಬೋದು. ಆ ಪಕ್ಷಿಯ ಹೆಸರೇ ಕುಂಡೆಕುಸ್ಕ. ಹೇಳಿದಾಗ ನಿಮಗೆಲ್ಲ ಆಶ್ಚರ್ಯ ಅನಿಸ್ಬೋದು. ನಿಜವಾಗ್ಲೂ ನಮ್ಮ ಮಲೆನಾಡಿನ ಭಾಗದಲ್ಲಿ ಈ ಪಕ್ಷಿಗೆ ಕುಂಡೆಕುಸ್ಕ ಅಂತೀವಿ. ಇಂಗ್ಲಿಷ್ನಲ್ಲೂ ಕೂಡ ಇದರ ಹೆಸರು ಬೇರೆ ರೀತಿಯಲ್ಲಿ ಇರೋದಿಲ್ಲ. ಈಗ ನಾ ಹೇಳ್ತಾ ಇರುವಂಥ ಪಕ್ಷಿ ಕರಿ ಬಣ್ಣದ ಕುಂಡೆಕುಸ್ಕ, ಲಾರ್ಜ್ ಪೈಡ್ ವ್ಯಾಕ್ಟೈಲ್ ಅಥವಾ ವೈಟ್ ಬ್ರೌಡ್ ವ್ಯಾಕ್ಟೈಲ್ ಅಂತ ಕರಿತೀವಿ. ಇಂಗ್ಲಿಷ್ನಲ್ಲೂ ಕೂಡ ನೀವು ಇದನ್ನು ಅರ್ಥೈಸಿ ನೋಡಿದಾಗ ವ್ಯಾಕ್ಟೈಲ್ ಅಂದರೆ ವ್ಯಾಗ್ ಅಂದರೆ ಅಲ್ಲಾಡಿಸೋದು, ಟೈಲ್ ಅಂದರೆ ಬಾಲ. ಹಿಂದಿನ ಬಾಲವನ್ನು ಸತತವಾಗಿ ಯಾವಾಗಲೂ ಚುರುಕಾಗಿ ಅಲ್ಲಾಡಿಸ್ತಿರುವಂತಹ ಪಕ್ಷಿಯ ಹೆಸರೇ ವ್ಯಾಕ್ಟೈಲ್ ಅಥವಾ ಕುಂಡೆಕುಸ್ಕ. ಇದರ ಬಿನಾಮಿಯಲ್ ನೇಮ್ ಅಥವಾ ವೈಜ್ಞಾನಿಕ ಹೆಸರು ಮೊಟಾಸಿಲ್ಲಾ ಮೆಡರಾಸ್ಪಟೆನ್ಸಿಸ್. ಈ ಪಕ್ಷಿ ತುಂಬ ಚುರುಕಾದ ಸ್ವಭಾವದ ಪಕ್ಷಿ. ಸದಾ ಜೋಡಿಯಾಗಿ ನಿಮ್ಮ ಮನೆಯ ಹತ್ತಿರದ ವಿದ್ಯುತ್ ತಂತಿಗಳ ಮೇಲೆ, ಬೇಲಿಯ ಗೂಟದ ಮೇಲೆ ಹಾಗೂ ರಸ್ತೆಗಳಲ್ಲಿ ಬಿದ್ದಿರುವಂತಹ ಕಾಳುಗಳನ್ನು ಹೆರಕ್ತಾ ಓಡಾಡ್ತಾ ಇರೋದನ್ನ ಸದಾ ನೀವೆಲ್ಲ ನೋಡಿರ್ತೀರ. ಗುರುತಿಸೋದು ತುಂಬ ಸುಲಭ. ಮೈನಾ ಹಕ್ಕಿಗಿಂತ ಸ್ವಲ್ಪ ಚಿಕ್ಕದಾಗಿರುವಂತಹ ರೆಕ್ಕೆ, ತಲೆ, ಬೆನ್ನು ಗಾಢವಾದ ನೀಲಿಗಪ್ಪು ಬಣ್ಣದಲ್ಲಿರುತ್ತೆ. ಬಿಳಿಯ ಎದ್ದು ಕಾಣುವ ಹುಬ್ಬು ಮತ್ತು ಉದ್ದವಾದ ಬಾಲದಿಂದ ಸುಲಭವಾಗಿ ಇದನ್ನು ಗುರುತಿಸ್ಬೋದು. ಕರಿ ಬಣ್ಣದ ಉದ್ದವಾದ ಬಾಲವನ್ನು ನೀವು ಸದಾ ನೋಡಿದ ತಕ್ಷಣ ಗುರುತಿಸ್ಬೋದು. ಯಾವಾಗಲೂ ಜೋಡಿಯಾಗಿ ಇರೋದ್ರಿಂದ ಇದು ಕೂಡ ಮೋನೋಗಾಮಸ್ ಅಂದರೆ ಏಕಸಂಗಾತಿಯನ್ನು ಹೊಂದಿರುವಂತಹ ಪಕ್ಷಿ. ಈ ಪಕ್ಷಿ ನಿಮಗೆ ಹಾರುವಾಗ ಎಷ್ಟು ಚೆನ್ನಾಗಿರುವಂತಹ ಹೊಟ್ಟೆಯ ಭಾಗದಲ್ಲಿರುವಂತಹ ಅಚ್ಚ ಬಿಳಿ ಬಣ್ಣದ ಮತ್ತು ರೆಕ್ಕೆಯ ಮೇಲಿನ ಬಿಳಿ ಪಟ್ಟೆ ಎದ್ದು ಕಾಣುತ್ತೆ. ಹೊಳೆ, ಹಳ್ಳ, ಕೆರೆಗಳ ತೀರ, ಗದ್ದೆ, ಹಳ್ಳಿ, ಪೇಟೆಗಳ ಸಮೀಪ ಎಲ್ಲ ಕಡೆಯಲ್ಲೂ ಕೂಡ ಈ ಪಕ್ಷಿಯನ್ನು ನೀವು ಸುಲಭವಾಗಿ ಗುರುತಿಸ್ಬೋದು. ಮತ್ತು ನೀವು ಪಕ್ಷಿ ವೀಕ್ಷಣೆಯನ್ನು ಶುರು ಮಾಡಬೇಕು ಅಂತಿದ್ರೆ ಈ ಪಕ್ಷಿ ಸುಲಭವಾಗಿ ಕಾಣಸಿಗುವಂತಹ ಪಕ್ಷಿಯಾಗಿದೆ. ಈ ಪಕ್ಷಿಯಲ್ಲಿ ತುಂಬ ವಿಶೇಷವಾದಂತಹ ಸಂಗತಿಗಳಿದೆ. ನಾನು ಮೊದಲೇ ಹೇಳಿದ ಹಾಗೆ ಇದು ಏಕಸಂಗಾತಿ ಪಕ್ಷಿ. ಒಂದೇ ಸಂಗಾತಿಯನ್ನು ಜೀವನ ಪರ್ಯಂತ ಹೊಂದಿರುವಂಥ ಪಕ್ಷಿ. ಮತ್ತು ಇದು ಒಂದು ಕೀಟಾಹಾರಿ ಪಕ್ಷಿ, ಅಂದರೆ ಇನ್ಸೆಕ್ಟಿವೋರ್ ಅಂತ ಕರಿತೀವಿ. ಕೀಟಾಹಾರಿ ಪಕ್ಷಿ. ಇದರ ಆಹಾರವಾಗಿ ನೊಣಗಳು, ಜೀರುಂಡೆಗಳು, ಚುಂಗುಳ ಅಥವಾ ಕಂಬಳಿ ಹುಳಗಳು, ಎಳೆಯ ಜೇಡಗಳು, ಇರುವೆಗಳು, ಜೇನುನೊಣಗಳು, ಕಣಜಗಳು, ಮಿಡತೆಗಳು, ಹಾಗೆ ಅಷ್ಟೇ ಅಲ್ಲದೆ ಅದರ ಗರ್ಭಾವಸ್ಥೆಯ ಸಂದರ್ಭದಲ್ಲಿ ಹುಲ್ಲಿನ ಬೀಜ, ಧಾನ್ಯದ ಬೀಜಗಳು ಮತ್ತು ಹಲವಾರು ಥರದ ಬೇರೆ ಬೇರೆ ಸಸ್ಯದ ಚಿಗುರುಗಳನ್ನು ಈ ಪಕ್ಷಿ ತಿನ್ನುತ್ತೆ. ಸಾಧಾರಣವಾಗಿ ಗೂಡನ್ನು ಕಟ್ಟುವಂಥ ಸಮಯ 4ರಿಂದ 8 ಮೊಟ್ಟೆಗಳನ್ನು ಈ ಪಕ್ಷಿ ಇಡುತ್ತೆ. ಚುಕ್ಕೆ ಸಹಿತವಾದಂಥ ಮೊಟ್ಟೆಗಳಾಗಿರುತ್ತೆ ಇದನ್ನು ನೀವು ಸುಲಭವಾಗಿ ಮೊಟ್ಟೆಗಳನ್ನು ನೋಡಿದರೆ ಗುರುತಿಸ್ಬೋದು. ಮಾರ್ಚ್ ತಿಂಗಳಿಂದ ಸೆಪ್ಟೆಂಬರ್ವರೆಗೂ ಹೊಳೆ ದಂಡೆಯ ಬಿರುಕು, ಸೇತುವೆ, ಹಳ್ಳ, ಕಾಲುವೆ ಅಥವಾ ಮೋರಿಗಳ ಸಂಧಿಗಳಲ್ಲಿರುವಂತಹ ಬಿರುಕಿನಲ್ಲಿ ಹುಲ್ಲು, ಹತ್ತಿ, ಸಿಬಿರು, ಒಣಗಿರುವಂತಹ ಗರಿಗಳನ್ನು ಉಪಯೋಗಿಸಿ ಸಾಸರ್ ಇರುವಂತಹ ಆಕಾರದ ಗೂಡನ್ನು ಈ ಪಕ್ಷಿ ನಿರ್ಮಾಣ ಮಾಡುತ್ತೆ. ಈ ಪಕ್ಷಿಯನ್ನು ನೀವು ಎಲ್ಲ ಕಡೆಯಲ್ಲೂ ಕಾಣಬಹುದು. ಭಾರತದ ವ್ಯಾಪ್ತಿ ಎಲ್ಲೆಲ್ಲಿದೆ ಅಂತ ನೀವು ಹುಡುಕೋದಾದರೆ ನಮ್ಮ ಭಾರತದಲ್ಲಿ ಅಸ್ಸಾಂ ಒಂದು ಪ್ರದೇಶವನ್ನು ಬಿಟ್ಟು ಬಾಂಗ್ಲಾದೇಶ, ಶ್ರೀಲಂಕಾ, ಬರ್ಮಾ, ಪಾಕಿಸ್ತಾನ ಈ ಎಲ್ಲ ಭಾಗಗಳಲ್ಲೂ ಈ ಪಕ್ಷಿ ಕಂಡುಬರುತ್ತೆ. ನೀವು ಇದರ ಧ್ವನಿಯನ್ನು ಕೇಳಿಲ್ಲ ಅಲ್ವಾ? ಖಂಡಿತ ಇದಕ್ಕೆ ನಿಮಗಾಗಿ ಈ ಧ್ವನಿಯನ್ನು ಕೇಳಿಸ್ಕೊಳ್ಳಿ. ಕೇಳಿದ್ರಿ ಅಲ್ವಾ? ಒಂದು ಮುಂಜಾನೆ ಆಗಿರ್ಬೋದು, ಸಂಜೆ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಸಿಳ್ಳಿನ ರಾಗಾಲಾಪನೆಯನ್ನು ಈ ಪಕ್ಷಿ ಯಾವಾಗಲೂ ಮಾಡ್ತಾ ಇರುತ್ತೆ. ಹಾಗಾಗಿ ಇದನ್ನು ಸುಲಭವಾಗಿ ಗುರುತಿಸ್ಬೋದು. ಈ ಪಕ್ಷಿಯಲ್ಲಿ ನಾವು ಹಲವಾರು ಪ್ರಭೇದದ ಪಕ್ಷಿಗಳನ್ನು ಗುರುತಿಸ್ಬೋದು. ಅದರಲ್ಲಿ ನಮ್ಮ ಕನ್ನಡ ನಾಡಿನಲ್ಲಿ ಹೆಚ್ಚಾಗಿ ವಲಸೆ ಹಕ್ಕಿಗಳಾಗಿ ಸಾವಿರಾರು ಕಿಲೋಮೀಟರ್ ದೂರ ಪ್ರದೇಶದಿಂದ ಕುಂಡೆಕುಸ್ಕ ಜಾತಿಯ 2 ಪಕ್ಷಿಗಳು ನಮ್ಮಲ್ಲಿಗೆ ಅತಿಥಿಗಳಾಗಿ ಪ್ರತಿ ಚಳಿಗಾಲದಲ್ಲಿ ಬರುತ್ತೆ. ಮೊದಲನೆಯ ಪಕ್ಷಿ ನೀವು ನೋಡೋದಾದರೆ ಹಳದಿ ಕುಂಡೆಕುಸ್ಕ ಅಂತ ಕರಿತೀವಿ. ವೆಸ್ಟರ್ನ್ ಯೆಲ್ಲೋ ವ್ಯಾಕ್ಟೈಲ್ ಅಂತ ಇಂಗ್ಲಿಷ್ನಲ್ಲಿ ಸಾಧಾರಣವಾಗಿ ಕರಿತೀವಿ. ಇದರ ವೈಜ್ಞಾನಿಕ ಹೆಸರು ಮೊಟಾಸಿಲ್ಲಾ ಫ್ಲೇವಾ. ಮೊಟಾಸಿಲ್ಲಾ ಫ್ಲೇವಾ ಅಂತ ಕರೆಯುವಂತಹ ಈ ಹಳದಿ ಕುಂಡೆಕುಸ್ಕ ಯುರೋಪ್ ಮತ್ತು ಇತರ ಪೂರ್ವ ದೇಶಗಳಲ್ಲಿ ಮೊಟ್ಟೆ ಇಟ್ಟು ಮರಿಯನ್ನು ಮಾಡುತ್ತೆ. ಇದು ಹೇಳಿದ ರೀತಿಯಲ್ಲೇ ಹಳ್ಳ, ಕೆರೆಗಳ ಬದಿಯಲ್ಲೇ ತನ್ನ ಗೂಡನ್ನು ನಿರ್ಮಿಸಿರುತ್ತೆ.
ಮನುಷ್ಯರು ಅಥವಾ ಯಾವುದೇ ಪ್ರಾಣಿಗಳು ಹೋಗೋದಕ್ಕೆ ಸಾಧ್ಯ ಆಗದಿರುವಂತಹ ಬಂಡೆಗಳು ಅಥವಾ ಕಲ್ಲು ಸಂದಿಗಳ ಬಿರುಕಿನಲ್ಲಿ ತನ್ನ ಸಾಸರನ ಆಕಾರದ ಗೂಡನ್ನು ತಯಾರಿಸುತ್ತೆ. ಈ ಹಳದಿ ಕುಂಡೆಕುಸ್ಕ ತುಂಬ ವಿಶೇಷ ಜಾತಿಯ ಪಕ್ಷಿ. ತೆಳ್ಳನೆ ಉದ್ದ ಬಾಲದ ಪಕ್ಷಿ. ನಮ್ಮ ಕರಿ ಕುಂಡೆಕುಸ್ಕ ಸ್ವಲ್ಪ ದೊಡ್ಡದು, ಮೈನಾ ಗಾತ್ರದ ಪಕ್ಷಿ ಅಂತ ಕರಿಬಹುದು. ಆದರೆ ಈ ಹಳದಿ ಕುಂಡೆಕುಸ್ಕ ಗುಬ್ಬಚ್ಚಿ ಗಾತ್ರದ ಪಕ್ಷಿ. ಹಳದಿ ಬಣ್ಣದ ಹೊಟ್ಟೆ, ಎದೆ, ಬೆನ್ನು, ರೆಕ್ಕೆ ಮತ್ತು ಕಡಿರು ಹಸಿರು ಬಣ್ಣವನ್ನು ಹೊಂದಿರುವಂತಹ ರೆಕ್ಕೆಯನ್ನು ಇದು ಹೊಂದಿರುತ್ತೆ. ನೀವು ಸಾಧಾರಣವಾಗಿ ಹುಲ್ಲುಗಾವಲು, ಗೋಮಾಳ, ಝರಿ, ಹೊಳೆ ದಂಡೆಗಳಲ್ಲಿ ಈ ಪಕ್ಷಿಯನ್ನು ಸುಲಭಕ್ಕೆ ಗುರುತಿಸಬಹುದು. ಇದರ ಒಂದು ವಿಶೇಷವಾದ ಸಂಗತಿ ಅಂದರೆ ಈ ಪಕ್ಷಿ ಚಳಿಗಾಲವನ್ನು ಕಳೆಯೋದಕ್ಕೆ ಸೆಪ್ಟೆಂಬರ್ 20ನೇ ತಾರೀಕಿನ ನಂತರ ನಮ್ಮ ಭಾರತಕ್ಕೆ ಆಗಮಿಸಿದರೆ ಸರಿಸುಮಾರು ಫೆಬ್ರವರಿ ತಿಂಗಳ ಕಡೆಯ ಭಾಗದವರೆಗೂ ನಮ್ಮ ಭಾರತದಲ್ಲಿಯೇ ಉಳಿದಿರುತ್ತೆ. ಎಂಥ ವಿಶೇಷ ಸೋಜಿಗದ ಸಂಗತಿ ಅಲ್ವಾ? ನೋಡಿ, ಯೋಚನೆ ಮಾಡಿ, 4ರಿಂದ 5,000 ಕಿಲೋಮೀಟರ್ ದೂರದಿಂದ ಈ ಪಕ್ಷಿ ತನ್ನ ಮರಿಗಳೊಂದಿಗೆ, ತನ್ನ ಸಂಗಾತಿಯೊಂದಿಗೆ ವಲಸೆಯನ್ನು ಹೊರಟು ಇಲ್ಲಿಗೆ ಬಂದು ಸೇರುತ್ತೆ. ಯುರೋಪ್ ಮತ್ತು ಅದರ ಪೂರ್ವ ಅಲಾಸ್ಕಾದಂತಹ ದೇಶಗಳಲ್ಲಿ ತುಂಬ ದಟ್ಟವಾದ ಚಳಿಯ ಭಾಗಗಳಿರೋದ್ರಿಂದ, ಚಳಿ ಬೀಳೋದ್ರಿಂದ, ಹಿಮವೃಷ್ಟಿಯಾಗೋದ್ರಿಂದ, ಹಾಗಾಗಿ ಈ ಪಕ್ಷಿ ಅದನ್ನು ತಪ್ಪಿಸೋದಕ್ಕೋಸ್ಕರ ನಮ್ಮ ಭಾರತಕ್ಕೆ ಆಹಾರ, ನೀರು, ನೆರಳು ಎಲ್ಲವನ್ನ ಆಶ್ರಯಿಸಿ ಭಾರತಕ್ಕೆ ಅತಿಥಿಯಾಗಿ ಬರುತ್ತೆ. ಸೆಪ್ಟೆಂಬರ್ 20ರ ನಂತರ ನೀವೆಲ್ಲ ನಿಮ್ಮ ಮನೆಯ ಅಂಗಳದಲ್ಲಿ ಅಥವಾ ಕೆರೆಯ ಬುಡದಲ್ಲಿ, ಹಳ್ಳೆಗಳ ಬುಡದಲ್ಲಿ ಈ ಪಕ್ಷಿಯನ್ನು ಸುಲಭವಾಗಿ ಗುರುತಿಸಬಹುದು. ಈ ಪಕ್ಷಿಯ ಒಂದು ಕರೆಯನ್ನು ಕೇಳಿಸ್ಕೊಳ್ಳೋಣ ಅಲ್ವಾ? ಇದು ವಿಶೇಷವಾದಂತಹ ಸಂಗತಿ ನಿಮಗೂ ಕೂಡ. ಎಂಥ ಸೊಗಸಾದ ಸಿಳ್ಳಿನ ಧ್ವನಿಯನ್ನು ಕೇಳಿಸ್ಕೊಂಡ್ರಿ ಅಲ್ವಾ? ಇದು ಖಂಡಿತ ಒಂದು ವಿಶೇಷವಾದ ಸೋಜಿಗದ ಸಂಗತಿನೇ ಹೌದು. ಈ ಥರದ ಪಕ್ಷಿಗಳು ಎಷ್ಟು ದೂರದಿಂದ ನಮ್ಮಲ್ಲಿಗೆ ಅತಿಥಿಗಳಾಗಿ ಬರುತ್ತೆ. ನಾವು ಯಾವತ್ತೂ ಕೂಡ ಇದು ಆಶ್ಚರ್ಯ ಅಂತ ಅನ್ಸೋದೇ ಇಲ್ಲ. ಕೆಲವು ದಿವಸಗಳ ಹಿಂದೆ ಕಾಣ್ತಿದ್ದಂತಹ ಪಕ್ಷಿ ಫೆಬ್ರವರಿ ತಿಂಗಳ ನಂತರ ಕಾಣ್ತಿಲ್ಲ ಅಂತಂದಾಗ ನಮಗೆಲ್ಲ ಆಶ್ಚರ್ಯ ಆಗಬೇಕು, ನಾವು ಆ ಪಕ್ಷಿನ ಹುಡುಕಬೇಕು. ಆಗ ಮಾತ್ರ ಈ ಪಕ್ಷಿಗಳು ಇಲ್ಲಿಗೆ ಬಂದಿದ್ದಕ್ಕೆ ಸಾರ್ಥಕ ಅಂತ ಕರಿಬಹುದು. ಹಾಗೆ ಇನ್ನೊಂದು ಅತಿಥಿಯಾಗಿ ಬರುವಂತಹ ಇದೇ ಜಾತಿಯ ಪಕ್ಷಿ ಬಿಳಿ ಬಣ್ಣದ ಕುಂಡೆಕುಸ್ಕ, ವೈಟ್ ವ್ಯಾಕ್ ಟೈಲ್ ಅಂತ ಕರಿತೀವಿ. ಇದರ ವೈಜ್ಞಾನಿಕ ಹೆಸರು ಮೊಟಾಸಿಲ್ಲಾ ಆಲ್ಬಾ. ಈ ಪಕ್ಷಿ ಪಿಕಲಾರ ಅಂದರೆ ಬುಲ್ಬುಲ್ ಪಕ್ಷಿಯ ಅಷ್ಟು ದೊಡ್ಡದಾದಂತಹ ಗಾತ್ರದ ಪಕ್ಷಿ. ಬಿಳಿ ಬಣ್ಣ ಮೈಮೇಲೆ, ಅದರ ಎದೆಯ ಮೇಲೆ ಪ್ರಧಾನವಾಗಿ ಕಾಣುವಂತಹ ಪಕ್ಷಿ. ಹಣೆ, ಕೆನ್ನೆ, ಹೊಟ್ಟೆ, ಬಾಲದ ಕೆಳಭಾಗ ಬಿಳಿಯ ಬಣ್ಣ ಹೊಂದಿರುತ್ತೆ. ರೆಕ್ಕೆ ಸ್ವಲ್ಪ ಕಂದುಗೆಂಪು ಬಣ್ಣಕ್ಕಿರುತ್ತೆ, ಆದರೂ ಅದು ಕೂಡ ಬಿಳಿಯ ಬಣ್ಣದ ಅಂಚನ್ನೇ ಹೊಂದಿರುತ್ತೆ. ಎದೆ ಮೇಲೆ ಕಪ್ಪು ಬಣ್ಣದ ಮಫ್ಲರನ್ನು ಸುತ್ತಿದ್ದಾರೇನೋ ಅನ್ನೋ ರೀತಿಯಲ್ಲಿ ಕಾಣುವಂತಹ ಪಕ್ಷಿ. ಕಾಲುಗಳು ಸಂಪೂರ್ಣ ಕಪ್ಪು ಬಣ್ಣಕ್ಕಿರುತ್ತೆ. ಮೊದಲೇ ಹೇಳಿದಾಗೆ ಇದು ಕೂಡ ಜೋಡಿಯಾಗಿ ಸಂಗಾತಿಯೊಂದಿಗೆ ಹೊಳೆ, ಕೆರೆ, ದಂಡೆಗಳ ಮೇಲ್ಭಾಗದಲ್ಲಿ ಇರುತ್ತೆ. ಈ ಬಿಳಿ ಬಣ್ಣದ ಕುಂಡೆಕುಸ್ಕದ ಮೊಟ್ಟೆಗಳು ಸಾಧಾರಣವಾಗಿ ಸ್ವಲ್ಪ ಕಂದು ಬಣ್ಣಕ್ಕಿರುತ್ತೆ. ಅದರ ಮೇಲೆ ಸಣ್ಣ ಸಣ್ಣ ಮಚ್ಚೆಯ ಆಕಾರದ ಚುಕ್ಕೆಗಳಿಂದ ಕೂಡಿರುತ್ತೆ. ಸರಿಸುಮಾರು 14ರಿಂದ 21 ದಿವಸಗಳಲ್ಲಿ ಇದರ ಮೊಟ್ಟೆ ಕಾವನ್ನು ಕೊಡುವಂತಹ ಕೆಲಸವನ್ನ ಗಂಡು ಮತ್ತು ಹೆಣ್ಣು ಪಕ್ಷಿಗಳೆರಡು ಕೂಡ ಮಾಡುತ್ತೆ. ಈ ಪಕ್ಷಿಯ ವಿಶೇಷ ಅಂದರೆ ನಿಮಗೆಲ್ಲ ಆಶ್ಚರ್ಯ ಆಗುತ್ತೆ. ಇದು ಸೈಬೀರಿಯಾದ ರೆಸಿಡೆಂಟ್ ಪಕ್ಷಿ ಅಂತ ಕರಿಬಹುದು, ಸೈಬೀರಿಯಾದ ಪ್ರಜೆ ಅಂತ ಅನ್ಬೋದು. ಸೈಬೀರಿಯಾ ದೇಶದಲ್ಲಿ ಹುಟ್ಟಿ ಅಲ್ಲೇ ಮೊಟ್ಟೆ ಇಟ್ಟು ಮರಿ ಮಾಡಿ ಅಲ್ಲಿನ ಗಾಢವಾದ ಚಳಿಗಾಲವನ್ನು ತಡೆಯಲಾರದೆ ನಮ್ಮ ಭಾರತಕ್ಕೆ ಆಹಾರ, ನೀರು, ನೆರಳನ್ನ ಹುಡುಕುತ್ತಾ ಇಲ್ಲಿಗೆ ಬರುತ್ತೆ. ನಮ್ಮ ಭಾರತಕ್ಕೆ ಬಂದು ಚಳಿಗಾಲವನ್ನ ಮೊದಲೇ ಹೇಳಿದ ರೀತಿಯಲ್ಲಿ ಸೆಪ್ಟೆಂಬರ್ 20ರ ನಂತರ ಫೆಬ್ರವರಿ ಕಡೆಯ ವಾರದ ಒಳಗಡೆ ಇಲ್ಲಿ ಇರುತ್ತೆ. ಫೆಬ್ರವರಿ ಕಡೆ ವಾರದ ನಂತರ ಇಲ್ಲಿಂದ ಹೊರಟು ಮತ್ತೆ ವಾಪಸ್ ಸೈಬೀರಿಯಾವನ್ನು ತಲುಪುತ್ತೆ. ಯೋಚನೆ ಮಾಡಿ, 6ರಿಂದ 8,000 ಕಿಲೋಮೀಟರ್ ದೂರದಲ್ಲಿರುವಂತಹ ಸೈಬೀರಿಯಾ ಎಲ್ಲಿದೆ, ನಮ್ಮ ಭಾರತ ಎಲ್ಲಿದೆ? ಅಲ್ಲಿಂದ ಇಲ್ಲಿಗೆ ಈ ಪಕ್ಷಿಗಳು ಇಷ್ಟು ದೂರದ ಪ್ರಯಾಣವನ್ನು ಮಾಡಿ ಬರುತ್ತೆ. ಆದರೂ ಕೂಡ ಅವಕ್ಕೆ ಯಾವುದೇ ರೀತಿ ಆಯಾಸ ಆಗೋದಿಲ್ಲ. ಬಿಳಿ ಬಣ್ಣದ ಕುಂಡೆಕುಸ್ಕ ಪಕ್ಷಿಯ ಕರೆಯನ್ನು ಒಂದ್ಸರಿ ಕೇಳಿಸ್ಕೊಳ್ಳೋಣ, ಯಾವ ರೀತಿ ಕಾಲ್ ಮಾಡುತ್ತೆ ಅಂತ.
ಕೇಳಿದ್ರಲ್ಲ ಎಂಥ ಸೊಗಸಾದ ಧ್ವನಿ. ಜೋಡಿಯೊಂದಿಗೆ ಆಹಾರವನ್ನು ತನ್ನ ಮರಿಗಳೊಂದಿಗೆ ಹುಡುಕ್ತಾ ಇದ್ದಾಗ ಇದನ್ನು ರೆಕಾರ್ಡ್ ಮಾಡಿರುವಂತಹ ಧ್ವನಿ. ಯೋಚನೆ ಮಾಡಿ, ನಾವು ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗಬೇಕು ಅಂತಂದಾಗ ಹೊಸ ದಾರಿಯನ್ನು ನಾವು ಹುಡುಕೋದಕ್ಕೆ ನಮಗೆ ಗೊತ್ತಿಲ್ಲ ಅಂದಾಗ ಅಕ್ಕಪಕ್ಕದವ್ರನ್ನ ಕೇಳ್ತೀವಿ, ಅಥವಾ ಇವತ್ತಿನ ದಿವಸಗಳಲ್ಲಿ ಬೇರೆ ಬೇರೆ ಗೂಗಲ್ ಅಂತಹ ಸಂಸ್ಥೆಯ ಸಹಾಯದಿಂದ ಮ್ಯಾಪನ್ನು ಹುಡುಕೊಂಡು ಹೋಗ್ತೀವಿ. ರಸ್ತೆ ತೋರಿಸ್ತಿದೆ, ಆ ದಾರಿಯಲ್ಲಿ ಹೋಗ್ತೀವಿ. ಎಷ್ಟೋ ಸಾರಿ ಆ ರಸ್ತೆಗಳು ತೋರಿಸಿದ್ದು ಕೂಡ ತಪ್ಪಾಗಿರುತ್ತೆ. ಆದರೆ 6-7 ಸಾವಿರ 4ರಿಂದ 8 ಸಾವಿರ ಕಿಲೋಮೀಟರ್ ದೂರದಿಂದ ಬರುವಂತಹ ಈ ಪಕ್ಷಿಗಳು ಎಲ್ಲೂ ಕೂಡ ದಾರಿಯನ್ನು ತಪ್ಪದೆ ನೇರವಾಗಿ ಗೆರೆ ಕೊರದಂತೆ, ನಾವು ಸ್ಕೇಲ್ನಲ್ಲಿ ಸೈಬೀರಿಯಾದಿಂದ ಭಾರತಕ್ಕೆ ನೇರವಾದ ಗೆರೆಯನ್ನು ಕೊರೆದ್ರೆ ಎಷ್ಟು ನೇರವಾದ ಗೆರೆಯನ್ನು ಕೊರೆಯೋದಕ್ಕೆ ಸಾಧ್ಯ ಇದೆಯೋ ಅಷ್ಟು ನೇರವಾದ ದಾರಿಯಲ್ಲಿ ಈ ಪಕ್ಷಿಗಳು ಬರುತ್ತೆ. ಹಾಗಿದ್ರೆ ಯಾರು ಇದಕ್ಕೆ ದಾರಿಯನ್ನು ತೋರಿಸ್ತಾರೆ? ಗೂಗಲ್ ಮ್ಯಾಪನ್ನು ಹಾಕೊಂಡ್ಬರುತ್ತಾ? ಖಂಡಿತ ಇಲ್ಲ ಅಲ್ವಾ? ಇದೊಂದು ಸೋಜಿಗದ ಸಂಗತಿ. ಇದಕ್ಕೆ ಹಲವಾರು ನಿದರ್ಶನಗಳನ್ನು ವಿಜ್ಞಾನಿಗಳು ಕೊಟ್ಟಿದ್ದಾರೆ. ಯಾವ ರೀತಿ ದಾರಿಯನ್ನು ಕಂಡುಕೊಳ್ಳುತ್ತೆ ಅನ್ನೋದಕ್ಕೆ ಹಲವಾರು ಉದಾಹರಣೆಗಳು ಇದೆ. ಈ ಪಕ್ಷಿ ಇದೊಂದೇ ಅಲ್ಲದೆ ಹಲವಾರು ಈ ರೀತಿಯ ವಲಸೆ ಪಕ್ಷಿಗಳು ತಮ್ಮ ದಾರಿಯನ್ನು ಕಂಡುಕೊಳ್ಳೋದಕ್ಕೆ ಸೂರ್ಯ, ಚಂದ್ರ, ನಕ್ಷತ್ರಗಳು, ಆಕಾಶದಲ್ಲಿ ಆಗುವಂತಹ ಹಗಲು ಇರುಳಿನ ಬದಲಾವಣೆಗಳು ಮತ್ತು ಋತುಗಳ ಬದಲಾವಣೆ ಈ ಎಲ್ಲವನ್ನ ಅವಲಂಬಿಸಿ ವಲಸೆಯ ಸಮಯ ಬರ್ತಿದ್ದ ಹಾಗೆ ಆ ದಿಕ್ಕಿಗೆ ಹಾರೋದಕ್ಕೆ ಶುರು ಮಾಡುತ್ತೆ. ಎಂಥ ಸೋಜಿಗದ ಸಂಗತಿ ಅಲ್ವಾ? ಇದು ನಮ್ಮ ಕುಂಡೆಕುಸ್ಕ ಪಕ್ಷಿಯ ಬಗ್ಗೆ ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ನೀವು ನಿಮ್ಮ ಮನೆಯ ಅಂಗಳದಲ್ಲಿ ಕರಿ ಕುಂಡೆಕುಸ್ಕ ಪಕ್ಷಿಯನ್ನು ಯಾವಾಗಲೂ ಕಾಣಬಹುದು. ಬಿಳಿ ಮತ್ತು ಹಳದಿ ಬಣ್ಣದ ಕುಂಡೆಕುಸ್ಕ ಪಕ್ಷಿಯನ್ನು ಸೆಪ್ಟೆಂಬರಿಂದ ಶುರುವಾಗಿ ಫೆಬ್ರವರಿಯ ಅಂತ್ಯದ ಒಳಗೆ ನೀವು ಕಾಣಬಹುದು, ನಿಮ್ಮ ಮಕ್ಕಳಿಗೂ ತೋರಿಸ್ಬೋದು. ಇದು ಇವತ್ತಿನ ಪಕ್ಷಿ ಪ್ರಪಂಚ ಕಾರ್ಯಕ್ರಮ. ಎಲ್ಲರಿಗೂ ಧನ್ಯವಾದಗಳು. ಪಕ್ಷಿ ಪ್ರಪಂಚ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಶ್ರೀನಿಧಿ ಹೆಬ್ಬಾರ್. ಕಾರ್ಯಕ್ರಮದ ನಿರ್ವಹಣೆ SR ಭಟ್. ಸಹಕಾರ ಲಿಡಿಯಾ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂದಿತು.